ಸ್ವಂತ ನಮ್ಮ ಹಿರಿಯರು ಮಾಡಿದಂಥ ಜಮೀನು ಐತಿ. ಅದರೊಳಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾ ಮಾರಾಟ ಮಾಡಬಾರ್ದು ಜಮೀನು. ಕಷ್ಟಪಟ್ಟು ಅದರೊಳಗೆ ಏನಾದರೂ ಮಾಡಿ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಅಷ್ಟೇ ರೀ. ಕಷ್ಟ ಆಗಿದ್ರೆ ಕಷ್ಟ ಆದರೂ ಸಹಿತ ಅದನ್ನು ಕಷ್ಟದ ಬದಿಗಿಟ್ಟು ನಿಂತು ನಾ ಏನಾದ್ರು ಸಾಧನೆ ಮಾಡಬೇಕು ಅನ್ನೋಂಥ ಒಂದು ಹವ್ಯಾಸ ರೀ. ಹೊಲ್ದಾಗ ಕುಲ್ಲ ಹೊಲ್ದಾಗ ಅಲ್ಲೇ ಮಲ್ಕೋದು, ಅಲ್ಲೇ ಇಳೋದು. ನಮ್ಮ ಮನೆಯವ್ರ ಗೋಕಾಕದಿಂದ ಊಟ ಕಟ್ಕೊಂಡು ಬರ್ತಾರೆ ದಿವಸ. ಇಲ್ಲೇ ನಾವು ವಸತಿ ಮಾಡ್ಕೊತ ಇಲ್ಲಿ ಇರ್ತಿದ್ವಿ. ಕ್ರಮೇಣ ದನಕರುಗಳು ಮಾಡ್ಕೊಂಡು ಶೆಡ್ ಅಷ್ಟು ಮಾಡ್ಕೊಂಡು ಅದ ನಂತರ ವಾಸಕ್ಕಾಗಿ ಒಂದು ಮಣಿ ಮಾಡ್ಕೊಂಡು ಎಲ್ಲ ಇಲ್ಲೇ ಇದೀವಿ ರೀ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮೂಡ್ಬೋಳು. ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿದ್ದೀವಿ. ವಿಶೇಷವಾಗಿ ಶಿಕ್ಷಣ ಅಧಿಕಾರಿಗಳಾಗಿ ನಿವೃತ್ತಿ ಹೊಂದಿದ ನಂತರ ಒಂದು ಕೃಷಿ ಜೀವನನ ಆಯ್ಕೆ ಮಾಡ್ಕೊಂಡಿದ್ದಾರೆ. 73ರ ವಯಸ್ಸಿನಲ್ಲಿ ಕೃಷಿ ಬಗ್ಗೆ ಅಪಾರವಾದ ಆಸಕ್ತಿಯನ್ನು ತೋರುತ್ತಿದ್ದಾರೆ. ಅಂಥ ವಿಶೇಷವಾದಂಥ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ವಿಳಾಸ ಹೇಳ್ರಿ ಸರ್. ನನ್ನ ಹೆಸರು ದುಂಡಪ್ಪ ಅಪ್ಪಣ್ಣ ಕಂಡ್ರಟ್ಟಿ, ನಿವೃತ್ತ ಶಿಕ್ಷಣಾಧಿಕಾರಿಗಳು, ಊರು ಗೋಕಾಕ. ಆದರೆ ಪ್ರಸ್ತುತ ಇರೋದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ತಿಗಡಿ ಗ್ರಾಮದ ತೋಟದ ಪ್ರದೇಶದಲ್ಲಿ ವಾಸವಾಗಿದ್ದೇವೆ. ಎಷ್ಟು ಎಕರೆ ಹೊಲ ಸರ್ ಇಲ್ಲಿ? ಈಗ 12 ಎಕರೆ ಕ್ಷೇತ್ರ ಐತ್ರಿ ನಮ್ದು. 12 ಎಕರೆ. ಏನೇನು ಬೆಳೆ ಬೆಳೆ? ಎಲ್ಲ ಕೂಡ ಒಣ ಬೇಸಾಯ ರೀ. ಬೋರ್ 3 ಹಾಕಿದೀವಿ, ಅವು ಸಕ್ಸಸ್ ಆಗಿಲ್ಲ. ಒಂದು ಬಾವಿ ಕಡಿಸಿದೀವಿ, ಅದು ಕೂಡ ಫುಲ್ ನೀರು ಇಲ್ಲ. ಆಮೇಲೆ ಕೆನಾಲ್ ಕಾಲುವೆನೂ ಬಂದಿದೆ, ಬಟ್ ಅದಕ್ಕೂ ನೀರು ಸಫಿಷಿಯಂಟ್ ಇಲ್ಲ. ಒಣ ಬೇಸಾದ ಮೇಲೆ ಎಲ್ಲ ಏನೇನು ಬೆಳೆಗಳು ಬೆಳಿತೀರಿ ಸರ್? ಮೆಕ್ಕೆಜೋಳ ಮುಖ್ಯ ಬೆಳೆ. ಆಮೇಲೆ ಈಗ ಹಿಂಗಾರಿ ಬೆಳೆ ಒಳಗೆ ಜೋಳ, ಇದು ಗೋಧಿ, ಕಡಲೆ, ಆಮೇಲೆ ಸನ್ಫ್ಲವರ್, ಸದಕ, ಇಂಥದ್ದೆಲ್ಲ ಬೆಳೆಯನ್ನ ಮಾಡ್ತಾ ಇದ್ದೇವೆ. ಅದಲ್ಲದೆ ಮತ್ತೆ ಉಪಕಸಬುಗಳಾಗಿ ಏನೇನು ಮಾಡ್ತಾ? ಉಪಕಸಬುಗಳಾಗಿ ಒಂದು ಆಕಳ ಸಾಕಿದ್ವಿ, ಜವಾರಿ ಆಕಳ ರೀ. ಆಮೇಲೆ 2 ಎಮ್ಮೆಗಳು ಅದಾವ. ಆಮೇಲೆ ಕೋಳಿ, ಆಮೇಲೆ ಆಡ, ಆಮೇಲೆ ಬೆಕ್ಕು, ನಾಯಿ, ನಮ್ಮ ಜೊತೆಗೆ ಏನು ಬೀರಬೇಕಾಗಿದ್ದೆಲ್ಲ ಅದಾವ ಮಾಡ್ಕೊಂಡಿದ್ವಿ. ತೋಟದಾಗ ಮನೆ ಕಟ್ಕೊಂಡು ಇಲ್ಲಿ ವಾಸವಾಗಿ ಇರ್ತೀವಿ. ಮಕ್ಕಳೆಲ್ಲ ಗೋಕಾದಾಗ ಇರ್ತಾರೆ. ಆದ್ರೆ ನಾವು ಮಾತ್ರ ನಾವು ದಂಪತಿಗಳಷ್ಟೇ ಇಲ್ಲಿ ತೋಟದ ಮನೆಯಲ್ಲಿ ವಾಸವಾಗಿದ್ದೀವಿ. ಅಲ್ರಿ ಸರ್, ಈಗ 73 ವಯಸ್ಸು ಅಂತ ಹೇಳ್ತೀರಿ. ನೀವು ಆಲ್ರೆಡಿ ಒಂದು ಹುದ್ದೆ ಮಾಡಿ ನಿವೃತ್ತಿ ಹೊಂದಿದ್ರಿ. ನಿವೃತ್ತಿ ಹೊಂದ ಮೇಲೆ ಈಗ ಆರಾಮ್ ಮಾಡ್ಬೋದು ನೀವು. ಯಾಕೆ ಈ ಕೃಷಿ ಕಡೆಗೆ ಬಂದ್ರಿ? ಅಲ್ರಿ, ಇದು ಸ್ವಂತ ನಾವು ಹಿರಿಯರು ಮಾಡಿದ ಜಮೀನು ಇತ್ತು. ಇದು ನಮ್ಮ ಪಾಲಿಗೆ ಬಂದದ್ದು ಒಣ ಬೇಸಾಯ. ನಾವು 3 ಮಂದಿ ಸಹೋದರರು. ಅದರಲ್ಲಿ ನನ್ನ ಪಾಲಿಗೆ ಬಂದದ್ದು ಒಣ ಬೇಸಾಯ ಇದ್ದಿದ್ದ ಒಂದು ಬರಡು ಭೂಮಿನ ನನಗೆ ಪಾಲಕ್ ಕೊಟ್ಟರು. 12 ಎಕರೆ ಕ್ಷೇತ್ರ ಐತಿ ನಮ್ಮದು. ಅದನ್ನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನೀರಾವರಿ ಮಾಡ್ಕೊಳಕ್ಕೆ ನನಗೆ ಸಾಧ್ಯ ಇಲ್ಲ. ಸಂಪೂರ್ಣ ನೀರಾವರಿ, ಅರೆ ಬೇರೆ ನೀರಾವರಿಯಿಂದ ತಕ್ಕ ಮಟ್ಟಿಗೆ ಇನ್ಕಮ್ ಬರ್ತೈತಿ, ಬರೋದಿಲ್ಲ. ಆದರೆ ಖರ್ಚು ಆಳುಗಳನ್ನ ಹಚ್ಚಿ ಅದು ಖರ್ಚು ಮಾಡೋದ್ರೊಳಗೆ ಹಿಂದಿಟ್ಟು ಹಾಕೋದಿಲ್ಲ. ನಾವು ಹೊಲನ ಸ್ವಚ್ಛ ಇಟ್ಕೊಂಡಿದ್ದೀವಿ. ಆಮೇಲೆ ಎಲ್ಲ ಬೆಳೆಯೂ ಯಾವುದು ಬೇಕಾದ್ರೆ ಬೆಳಿತೀವಿ. ಪ್ರತಿಫಲ ಸ್ವಲ್ಪ ಬಂದರೂ ಅದರಿಂದ ತೃಪ್ತಿ ಪಡ್ತೀವಿ, ಹೆಚ್ಚಿಗೆ ಬಂದರೂ ಅದರಲ್ಲೇನ ತೃಪ್ತಿ ಪಡ್ತೀವಿ. ದನ ಕರ ಮಾಡ್ಕೊಂಡು ನಮ್ಮ ಹೈನುಗಾರಿಕೆ ಅಂತಂದ್ರೆ ಮಾರಾಟ ಏನು ಮಾಡೋದಿಲ್ಲ, ನಮ್ಮ ಸ್ವಂತ ಬಳಕೆಗಾಗಿ ಮಾಡೋದು. ಅಥವಾ ಮಕ್ಕಳದ್ದು ಬಂದ್ರಂದ್ರೆ ಅವ್ರಿಗಷ್ಟು ಹಾಲು ಕೊಡ್ತೀವಿ. ಹಾಲು, ಬೆಣ್ಣೆ, ಮೊಸರು, ಮಜ್ಜಿಗೆ ಹಿಂಗೆಲ್ಲ ಕೊಡ್ತೀವಿ ರೀ. ಆದರೆ ಹಿಂಗಾಗಿ ಮಾರಾಟ ಮಾಡುವಂಥ ಒಂದು ಹವ್ಯಾಸ ಏನಿಲ್ಲ. ಈ ಕಡೆ ಏನೋ ಇಟ್ಟಿರಲ್ಲ ಸರ್, ಇದೇನಿದು? ಅದು ಕಾಳಿಂದ ಸಂಗ್ರಹದೊಂದು ಇದ್ರಿ. ಏನೇನು ಸಂಗ್ರಹ ಮಾಡ್ತೀರಿ ಸರ್? ಅದ್ರೊಳಗೆ ಗೋಧಿ ಜೋಳ, ಮೆಕ್ಕೆಜೋಳ ಅದ್ರೊಳಗೆ ಸಂಗ್ರಹ ಮಾಡಿದ್ವಿ. ಒಂದು 10 ಕ್ವಿಂಟಲ್ದಷ್ಟು ಅದ್ರೊಳಗೆ ಸಂಗ್ರಹ ಮಾಡಿದ್ವಿ. ಎಷ್ಟು ದಿನದೊಳಗೆ ಬಳಸ್ಬೋದ್ರಿ? 1 ವರ್ಷ ತನಕ ಬಳಸಕ್ಕೆ ಏನು ಕೆಡೋದಿಲ್ಲ. ಅದಕ್ಕೇನಾದ್ರು ಮತ್ತೇನಾದ್ರು ಹಾಕಿ ಪೌಡರ್ ಕಲಿಸಿ ಆಮೇಲೆ ಅದ್ರೊಳಗೆ ಡಬ್ಬಿಗೆ ಹಾಕೋದು. ಆಮೇಲೆ ಈ ಕಡೆ ಔಟ್ಲೆಟ್ ಒಂದು ಗೇಟ್ ಐತ್ರಿ, ಕಾಳು ತಕ್ಕೊಳ್ತ್ರಿ. ಆಮೇಲೆ 1 ವರ್ಷ ತನಕ ಏನಾಗುದಿಲ್ಲ. ಏನು ಕೆಡದಂತೆ ಸಂಗ್ರಹ ಮಾಡಿ ಇಡ್ಬೋದ್ರಿ. ಜೋಳ ಪಾಳ ಏನಾದ್ರು? ಜೋಳ, ಗೋಧಿ, ಕಡ್ಲಿ. ಇದಕ್ಕ ನಿಮ್ ಭಾಷೆದಾಗ ಏನಂತ ಕರಿತೀರಿ ಸರ್? ಇದು ಕಾಳು ಸಂಗ್ರಹ ಒಂದು ಬ್ಯಾರಲ್ ಅಥವಾ ಟ್ಯಾಂಕ್. ಸರ್, ಕೋಳಿ ಸಾಕಾಣಿಕೆನು ಮಾಡ್ತಾ ಇದೀರಿ? ಅವನು ಮಾಡಿದ್ರಿ. ಜವಾರಿ ಕೋಳಿ ರೀ. ಎಷ್ಟಿದಾವ್ರಿ ಕೋಳಿ? ಈಗ ಒಂದು 22 ಅದಾವ್ರಿ. ಜವಾರಿ ಕೋಳಿನ ರೀ? ಜವಾರಿ ಕೋಳಿನ ರೀ.
ಚಾ ಒಳ್ಳೆ ಅನುಕೂಲ ಮಾಡಿರಿ ಅವಕ್ಕೆ ವಾಸ ಮಾಡಕ್ ಕೋಳಿಗಳಿಗೆ. ಅದಕ್ಕೆಲ್ಲ ಸಡ್ ಗಿಡ್ ಎಲ್ಲ ಸರಿಯಾಗಿ ಮಾಡಿದ್ರಿ, ಸರಿ ಏನು ಇದಿಲ್ಲ. ಇದನ್ನೆಲ್ಲ ಯಾವ ತರ ಮೇಂಟೈನ್ ಮಾಡ್ತೀರಿ ಸರ್? ಇದಕ್ಕೆಲ್ಲ ಕಾಳು ಕಡಿ ಆ ಅಕ್ಕಿ ಗೊಂಜಾಳ ಅದನ್ನೇನು ಬಿಟ್ಟೇನು ಹೊರಗಡೆ ಏನು ಬಿಡುದಿಲ್ರಿ, ಒಳಗೆ ಅಲ್ಲೇ ಇಟ್ಟಿರ್ತೀವಿ, ಅಲ್ಲೇ ನೀರ ಕಾಳು ಕಡಿ ಎಲ್ಲ ಹಾಕ್ತೀವಿ. ಒಳಗೆ ಇಂತಿಜಾಮ್ ಮಾಡ್ತೀರಿ ಎಲ್ಲ. ಹ್ಞೂ ರೀ. ಇದ್ರಲಿಂದ ಯಾವ ತರ ಅನುಕೂಲ ಆಗ್ಯದ ನಿಮ್ಗೆ? ಅನುಕೂಲ ಅನ್ನೋಕಿನ ಗೊಬ್ಬರ ಹಾಕತ್ರೆ, ಆಮೇಲೆ ತಕ್ಕ ಮಟ್ಟಿಗೆ ಅದು ತತ್ತಿ ಇವು ಹುಂಜತ್ತು ಇದ್ರೆ ಅವನ್ನ ಮಾರಾಟ ಮಾಡಕ್ಕೆ ಮಾಂಸಕ್ಕಾಗಿ ಮಾರಾಟ ಮಾಡ್ತೀವಿ. ಇದೆಲ್ಲ ಉಪಕಸಬು ಅಂತೇಳಿ ಅದು ಸ್ವಲ್ಪ ಮಟ್ಟಿಗೆ ಅನುಕೂಲ ಐತ್ರಿ. ಒಟ್ಟು 25 ಕೋಳಿ ಅವ ಸರ್? ಹ್ಞೂ ರೀ. ಸೂಪರ್ ಸರ್. ಸರ್ ಇಲ್ಲೇನೋ ಗೋಲ್ಡನ್ ಟೈಪ್ ಮಾಡಿರಲ್ರಿ? ಇದೊಂದು ಇನ್ನೊಮ್ಮೆಲೆ ಕೋಳಿ ಸಾಕಾಣಿಕೆ ಮತ್ತು ಆಡುಗಳ ಸಾಕಾಣಿಕೆ ಸಲುವಾಗಿ ವ್ಯವಸ್ಥೆ ಮಾಡಬೇಕು. ಓಹೋ, ಕೆಳಗೆ ಕೋಳಿ ಮ್ಯಾಲ ಆಡು ಮಾಡ್ಬೇಕಂತ ಮೇಲೆ ಆಡ ಮಾಡ್ಬೇಕಾಗಿತ್ರಿ. ಆಮೇಲೆ ಈಗ ಮೇವು ಕೊಯ್ಯರಿ ಸಲುವಾಗಿ ಮಷಿನ್ಗಳು ಇರ್ತಾವ್ರಿ, ಅದನ್ನ ತರಬೇಕು, ಅದನ್ನು ಸಂಗ್ರಹ ಮಾಡಬೇಕು ಅನ್ನುವಂಥ ವಿಚಾರ ಐತ್ರಿ. ಇಲ್ಲೇನು ಸ್ಟಾಕ್ ಮಾಡಿರಿ ಸರ್? ಓರಿ ಇಲ್ಲೇನು ಸ್ಟಾಕ್ ಮಾಡಿರಿ? ಗೊಂಜಾಳ ದಿಂಡ್ರಿ ಇದೇ ಎದ್ರ ಸಲ ಬಳಸ್ತಾರ? ಇದು ಎದಕ್ಕೆ ಮಾರಾಟ ಮಾಡೋದು ಅಥವಾ ಉರುಲಕ್ಕಾಗಿ ಬಳಸ್ತೀವಿ. ಇದು ಖರೀದಿನ ಮಾಡ್ತಾರೇನು ಸರ್? ಅದನ್ನು ಮಾಡ್ತಾರ್ರಿ. ಇವ್ರು ಒಯ್ತಾರ್ರಿ ಬಟ್ಟಿ ಅವರು, ಅವಲಕ್ಕಿ ಚುರುಮರಿ ಬಟ್ಟಿ ಅವ್ರ ಹಂಗೆಲ್ಲ ಒಯ್ತಾರ್ರಿ. ನಮ್ಮ ಸ್ವಂತ ವಾಸಕ್ಕಾಗಿ ಇದೊಂದು ಮನೆ ಕಟ್ಕೊಂಡಿದ್ದೀವಿ. ಇಲ್ಲೊಂದು 2 ಬೆಡ್ರೂಮ್, ಒಂದು ಹಾಲ, ಒಂದು ಅಡಿಗೆ ಮನೆ, ಟಾಯ್ಲೆಟ್, ಬಾತ್ರೂಮ್ ಎಲ್ಲ ಅದಾವ್ರಿ. ಆಮೇಲೆ ಅದ್ರ ಜೊತೆಗೆ ನೀರು ಕಾಯಿಸ್ಕೊಂಡು ಜಳಕ ಮಾಡಕ್ಕೆ ಇದೊಂದು ನೀರು ಕಾಸು ಬೊಮ್ಮ ಮಾಡಿದ್ರಿ. ಇದು ಬಾಯ್ಲರ್ ಏನ್ ಸರ್? ಬಾಯ್ಲರ್. ಯಾವ ತರ ಕೆಲಸ ಮಾಡುತ್ತೆ ಸರ್ ಇದು? ಇದ್ರೊಳಗೆ ಕಟ್ಟಿಗೆ ಹಾಕಿ ನೀರು ಸಂಗ್ರಹ ಮಾಡೋದ್ರಿಂದ ನಮ್ಮ ಸುಮಾರಾಗಿ ಪ್ರತಿ ಸಾರಿ 1 ರಿಂದ 5-6 ಜನ ಸ್ನಾನ ಮಾಡ್ಬೋದು ಬಿಸಿನೀರು. ದನದ ಕೊಟ್ಟಿಗೆ ಮಾಡಿದ್ದೇವ್ರಿ. ಇದ್ರ ಒಂದು ಕಡೆ ಜವಾರಿ ಆಕಳ ಕಟ್ತೀವ್ರಿ. ಆಮೇಲೆ ಮೇವು ಸಂಗ್ರಹ ಮಾಡ್ತೀವಿ ಇಲ್ಲಿ. ಮೇವು ಸಂಗ್ರಹ ಮಾಡಕ್ಕೆ ಇಲ್ಲಿ ರೂಮ್ಗಳು ಮಾಡ್ಕೊಂಡ್ರೆ? ರೂಮ್ಗಳು ಮಾಡ್ಕೊಂಡಿದ್ರಿ. ಆಮೇಲೆ ಇನ್ನೊಂದು ಶೆಡ್ ಐತ್ರಿ, ಅದ್ರ ಪಕ್ಕದಲ್ಲಿ ಅಲ್ಲಿ ಎಮ್ಮೆಗಳು ಅಂತ ಇರ್ತಾವ್ರಿ. ಆಕಳಕ್ಕೆ ಸಪ್ರೇಟ್ ಮಾಡ್ರಿ ಸರ್? ಆಕಳಿಗೆ ಸಪ್ರೇಟ್. ಒಂದೇ ಆಕಳ ಅದ್ರಿ? ಒಂದೇ ಆಕಳದ್ರಿ. ಮುಂದಿನ ಬೆಳೆಸ್ಬೇಕ್ರಿ? ಬೆಳೆಸೋದು ಇದರಿಂದ ಹೊಟ್ಟೆಲಿ ಹುಟ್ಟಿದ್ವು ರೀ, ಬೆಳಕಂತ ಹೋಗ್ತದ್ರಿ. ಈಗಾಗಲೇ ಒಂದು 2,500 ರೂಪಾಯಿ ಕೊಟ್ಟು ಇದನ್ನ ಆಕಳ ಕರ ತೋಡಿದ್ರು. ಹಳವರ ಕಡೆಯಿಂದ ತಗೊಂಡಾಗ 3 ಹೋರಿ ಇರತಿ, 2 ಹೆಣ್ಗರು ಇರತಿ. ಬೇರೆ ಬೇರೆದವ್ರಿಗೆ ಮಾರಾಟ ಮಾಡ್ಕೊಂಡ ನಮ್ಮ ಸಂಬಂಧಿಕರಿಗೆ ಆಕಳ ಕರನು ಕೊಟ್ಟಿವ್ರಿ. ಹೋರಿಗಳು ಒಂದು 20,000 ಒಂದು 3 ಹೋರಿಗಳು ಮಾರಿದ್ವಿ. ಆಮೇಲೆ ಮತ್ತೆ ಈಗ ಗಬ್ಬ ಐತ್ರಿ ಆಕಳ. ಸರ್ ಎಮ್ಮೆ ಹಸವ್ರಿ? ಎಮ್ಮೆ 2 ಅದಾವ್ರಿ. 2 ಎಮ್ಮೆಗಳು, 2 ಮಣಕ್ಕೊಳ್ರಿ, ಸಣ್ಣ ಕರ. ಯಾವ ತಳಿ ಆದ್ರಿ ಎಮ್ಮೆ ಇದು? ಜವಾರಿ ಇದೆ. ಹಿಂಡು ಎಮ್ಮೆ ಇದೆ. ಹೊರಗಿದ್ದು ಗಬ್ಬದಾವ, ಒಂದು ಹೊರಗೆ ಕಟ್ಟಿದ್ವಿ. ಇದಾಗ ಹೆಣ್ತೀವ್ರಿ. ಹಾಲೆಲ್ಲ ಯಾವ ಥರ ಮ್ಯಾನೇಜ್ ಮಾಡ್ತೀರಿ ಸರ್? ಅದನ್ನೆಲ್ಲ ಹಾಲಿಂದ ಹೆಪ್ಪಾಕಿ ಮೊಸರು ಮಾಡ್ತೀವಿ, ಮಜ್ಜಿಗೆ ಮಾಡ್ತೀವಿ. ಹಾಲು ಮಾರಾಟ ಏನು ಮಾಡಲ್ರಿ? ಮಾರಾಟ ಏನು ಮಾಡೋದಿಲ್ರಿ, ನಾವು ಸ್ವಂತ ಕುಟುಂಬಕ್ಕಾಗಿ ಬಳಸ್ಕೊತೀವಿ. ಈ ಕಡೆ ಹೊರಗೆ 2 ಅವೇನು ಸರ್? 2 3 ಅದಾವ್ರಿ ಇಲ್ಲಿ. ಒಂದು ದೊಡ್ಡ ಎಮ್ಮೆ, 2 ಕರುಗಳು. 2 ಕರುಗಳು. ಒಟ್ಟಿನಲ್ಲಿ ಎಲ್ಲ ಜಾನುವಾರುಗಳನ್ನ ಸಾಕಿರಿ ಸರ್? ಆಡು ನಾವೇನು ಸರ್? ಆಡು ಅದಾವ್ರಿ. ಆಡು ಎಷ್ಟಾವ್ರಿ? ಆಡು 3 ಆಡು ದೊಡ್ಡ ಅದಾವ್ರಿ. ಮರಿಗಳು ಒಂದು 3 ಅದಾವ್ರಿ. ಇವು 2 ಎಮ್ಮೆ ಮಣಕ, ಒಂದು ದೊಡ್ಡ ಎಮ್ಮೆ, ಬೆಕ್ಕ. ಇವನ್ನೆಲ್ಲ ಕಟ್ಟೆ ಮೇಯಿಸ್ತೀರಿ? ಕಟ್ಟೆ ಮೇಯಿಸ್ತೀರಿ, ಬಿಡಾಕ ಮೇಯ್ಸಾಕೇನು ಬಿಡೋದಿಲ್ರಿ, ಕಾಯಕೇನು ಬಿಡೋಲ್ರಿ? ಇಲ್ರಿ. ಒಟ್ಟು ಉಪಕಸಬಿನಿಂದ ಅನುಕೂಲ ಆಗ್ಯದ್ರಿ? ಆಗಿದೆ. ಆಮೇಲೆ ಇಲ್ಲಿ ಒಂದು ಬಾವಿ ಕಡಿಸಿದ್ರಿ. ಬಾವಿಯಿಂದ ಮತ್ತು ಹೊಲ ಎಲ್ಲ ಕಂಪ್ಲೀಟ್ ಎಲ್ಲ ಪೈಪ್ಲೈನ್ ಮಾಡಿದ್ವಿ. ಮೋಟ್ರ್ ಕುಡಿಸಿದ್ವಿ, ಸ್ವಂತ TC ತೊಗೊಂಡ್ವಿ, ಎಲ್ಲ ಆಗಿದ್ರಿ. ಕರೆ ಇಲ್ಲಿ ಅಷ್ಟ ತೆಂಗಿನ ಗಿಡಗಳು, ಪೇರ್ಲ ಗಿಡ, ಹಣ್ಣಿನ ಗಿಡ, ಚಿಕ್ಕ ಹಣ್ಣಿನ ಗಿಡಗಳು ಒಟ್ಟು ಹಚ್ಚಿದ್ರಿ. ಸರ್ 12 ಎಕರೆ ಹೊಲ ಅಂತೀರಿ, ಅದಕ್ಕೆ ಎಷ್ಟು ನೀರಿನ ಅನುಕೂಲ ಆದ್ರಿ? ಏನೇನು ಬೆಳೆಗಳು ಬೆಳಿತೀರಿ ಸರ್? ಕಬ್ಬು ಬೆಳಿಬಹುದ್ರಿ, ಅದ್ರ ಸಫಿಷಿಯಂಟ್ ನೀರು ಇಲ್ಲ. ಅದ್ರ ಸಲುವಾಗಿ ಈಗ ಚಿಲ್ಲರೆ ಬೆಳೆಗಳನ್ನ ಮಾಡಾಕ್ತೀವಿ. ಏನೇನು ಬೆಳಿತೀರಿ ಸರ್? ಗೋವಿನ ಜೋಳ ರೀ. ಆಮೇಲೆ ಈ ವರ್ಷ
ಗೋವಿನ ಜೋಳ ಒಂದು 171 ಕ್ವಿಂಟಲ್ ಆತ್ರಿ. 171 ಕ್ವಿಂಟಲ್ ರೀ. ಹಾಂ ರೀ. ಆಮೇಲೆ ಈಗ ಅದನ್ನ ತಗೊಂಡ ಮತ್ತು ಸದಕಾಟ್ ಹಾಕಿದ್ವಿ. ಹ್ಮ್. ಆಮೇಲೆ ಒಂದು 1.5 ಎಕರೆದಷ್ಟು ಕಡಲೆ ಹಾಕಿದ್ವಿ. ಹಾಂ ರೀ. ಆಮೇಲೆ ಒಂದು 1.5 ಎಕರೆದಷ್ಟು ಸನ್ಫ್ಲವರ್. ಸೂರ್ಯಕಾಂತಿ. ಸೂರ್ಯಕಾಂತಿ ರೀ. ಆಮೇಲೆ ಇಲ್ಲಿ ಅಷ್ಟು ಮೇವಿನ ಸಲುವಾಗಿ ಸಜ್ಜಿ ಮೇವು ಹಚ್ಚಿದ್ರಿ. ಇಲ್ಲಿ ಗೊಂಜಾಳ ಜೋಳ ಅಷ್ಟು ಹಾಕಿ ಅದನ್ನಷ್ಟು ಮಾಡಿದ್ವಿ. ಒಂದು 10-11 ತೆಂಗಿನ ಗಿಡಗಳು ಹಚ್ಚಿದ್ವಿ. ತೆಂಗಿನ ಗಿಡನ ಹಾಕೊಂಡಿರಿ. ಮನೆ ಹತ್ರನೇ ಆಗ್ತದ. ಚಿಕ್ಕು ಹಣ್ಣಿನ ಗಿಡ ಒಂದು 4-5 ಅದಾವ್ರಿ. ಮಾವಿನ ಗಿಡಗಳು ಒಂದು 10-12 ಅದಾವ್ರಿ. ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಮಾಡಿ? ಈಗ ಇಲ್ಲಿ ಕೃಷಿ ಚಾಲು ಮಾಡ್ರಿ ಸುಮಾರಾಗಿ 8 ವರ್ಷ ಮೇಲ್ಪಟ್ಟ. 8 ವರ್ಷ ನಿಮ್ಮ ಅನುಭವ ಏನ್ ಹೇಳಕ್? ಅನುಭವ ಏನಂದ್ರೆ ಸಾಕಷ್ಟು ಕಷ್ಟಪಟ್ಟಿವ್ರಿ. ಹೊಲದಾಗ ಮಲ್ಕೊಂಡು ಅಲ್ಲೇ ಮಣ್ಣನ್ನು ಕಟ್ಸ್ಕೊಂಡಿರ್ಕಿಲ್ಲ. ಹೊಲ್ದಾಗ ಕುಲ್ಲ ಹೊಲ್ದಾಗ ಅಲ್ಲೇ ಮಲ್ಕೋದು, ಅಲ್ಲೇ ಇಳೋದು. ನಮ್ಮ ಮನೆಯವ್ರ ಗೋಕಾಕದಿಂದ ಊಟ ಕಟ್ಕೊಂಡ್ ಬರ್ತಾರೆ ದಿವಸ. ಇಲ್ಲೇ ನಾವು ವಸ್ತಿ ಮಾಡ್ಕೊತ ಇಲ್ಲಿ ಇರ್ತಿದ್ವಿ. ಕ್ರಮೇಣ ದನಕರುಗಳು ಮಾಡ್ಕೊಂಡು ಶೆಡ್ ಅಷ್ಟು ಮಾಡ್ಕೊಂಡು ಅದ ನಂತರ ವಾಸಕ್ಕಾಗಿ ಒಂದು ಮಣಿ ಮಾಡ್ಕೊಂಡು ಎಲ್ಲ ಇಲ್ಲೇ ಇದೀವ್ರಿ. ನೀವು ಸರ್ಕಾರಿ ನೌಕರಿ ಮಾಡಿದವರು, ಒಳ್ಳೆ ಸಂಬಳ, ನಿವೃತ್ತಿ ವೇತನ ಒಂದು 50,000 ರೂಪಾಯಿ ಬರ್ತದೆ ತಿಂಗಳಿಗೆ. ಬಂದ್ರು ಕೂಡ ಕೃಷಿ ಒಳಗೊಂದು ಏನಾರ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ರೀ. ಅದೇ ಸರ್, ನೀವು ಅಷ್ಟೆಲ್ಲ ಜೀವನ ಅನುಭವಿಸಿ ಬಂದವರು ಇಲ್ಲಿ ಬಂದ್ಮೇಲೆ ನಿಮ್ಗೆ ಕಷ್ಟ ಅನ್ಸಿಲ್ಲ? ಕಷ್ಟ ಆಗಿದ್ರೆ ಕಷ್ಟ ಆದ್ರೂ ಸಹಿತ ಅದನ್ನ ಕಷ್ಟದ ಬದಿಗಿಟ್ಟು ನಿಂತು ಏನಾದ್ರು ಸಾಧನೆ ಮಾಡಬೇಕು ಅನ್ನೋಂಥ ಒಂದು ಹವ್ಯಾಸ. ಮುಂದೆ ಇನ್ನು ಏನೇನು ಅಭಿವೃದ್ಧಿ ಮಾಡ್ಬೇಕನ್ನೋ ಆಸೆ? ಇನ್ನು ಮೇಲೆ ಅದು ಸುಸಜ್ಜಿತ ಒಂದು ಇದನ್ನ ಮಾಡಿ ಆಡಿನ ಶೆಡ್ ಮಾಡಿ ಮೇಲ್ಗಡೆ ಆಡುಗಳನ್ನ ಸಾಕಾಣಿಕೆ ಮಾಡೋದು, ಕೆಳಗಡೆ ಕೋಳಿ ಸಾಕಾಣಿಕೆ ಮಾಡೋದು, ಅದ್ರ ಕೆಳಗಡೆ ಮೀನು ಸಾಕಾಣಿಕೆ ಮಾಡ್ಬೇಕು ಅನ್ನೋಂಥ ಉದ್ದೇಶ ಐತ್ರಿ. ಇನ್ನೂ ಏನು ಮಾಡಿಲ್ಲ, ಹಂತವಾಗಿ ಮಾಡ್ಕೊತ ಹೋಗ್ಬೇಕು. ಈಗ ಸುಮಾರು ಜನ ನೌಕರಿ ಆದ್ಮೇಲೆ ಬಿಸ್ನೆಸ್ ಮಾಡಕ್ ನೋಡ್ತಾರ. ಭೂಮಿ ಇರ್ತದ ಆದ್ರೂ ಭೂಮಿ ಕಡೆಗೆ ಲಕ್ಷ್ಯ ಕೊಡೋದಿಲ್ಲ. ಅಂಥವ್ರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ? ಅಂಥವ್ರಿಗೆ ಅಂತಂದ್ರೆ ಸ್ವಂತ ನಮ್ಮ ಹಿರಿಯರು ಮಾಡಿದಂಥ ಜಮೀನು ಐತಿ. ಅದ್ರೊಳಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾ ಮಾರಾಟ ಮಾಡಬಾರ್ದು ಜಮೀನು. ಕಷ್ಟಪಟ್ಟು ಅದ್ರೊಳಗೆ ಏನಾದರೂ ಮಾಡಿ ಸಾಧನೆ ಮಾಡ್ಬೇಕು ಅನ್ನುವಂಥ ಒಂದು ಉದ್ದೇಶ ಸರಿ. ಖರ್ಚಿನ ಬಗ್ಗೆ ಅಥವಾ ಅದನ್ನೇನು ಹಿಂದೆ ಮುಂದೆ ನೋಡಿಲ್ಲ ನಾನು. ನಿವೃತ್ತಿ ವೇತನ ಬರ್ತೈತಿ, ದನಕರುಗಳಿಗೆ ಅಷ್ಟು ಹಾಕ್ತೀವಿ. ಆಮೇಲೆ ಈಗ ಹೊಲಕ್ಕೆ ಅಷ್ಟು ಖರ್ಚು ಮಾಡ್ತೀವಿ, ನಾವು ಅಷ್ಟು ಅನುಭವಿಸ್ತೀವಿ. ನಂತರ ಶುಗರ್ ಇದ್ದರೂ ಕೂಡ ಇಲ್ಲಿನ ಹೊಲಕ್ಕೆ ಬಂದಮೇಲೆ ಶುಗರ್ದತ್ತು ಎಲ್ಲ ಕಂಟ್ರೋಲ್ ಆಗೈತಿ. ಆರೋಗ್ಯದಿಂದ ಮತ್ತು ಸುಧಾರಣೆ ಆಗೈತಿ. ನನಗೆ ಈಗ ನಿವೃತ್ತಿ ಹೊಂದಿದ ನಂತರ ಕೃಷಿ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೀವಲ್ಲ, ಅಂದ್ರೊಳಗೆ ಆತ್ಮ ತೃಪ್ತಿ ಐತಿ. ಆಮೇಲೆ ಇದ್ರೊಳಗೆ ಪ್ರತಿಫಲ ಏನಾದರೂ ತೆಗಿಬೇಕು ಅನ್ನೋಂಥದ್ದು ಕಷ್ಟಪಟ್ಟು ಪರಿಶ್ರಮ ಪಟ್ಟು ಅದರೊಳಗೆ ಏನೇ ಆಗಲಿ ಎಂತ ಆಗಲಿ ಬೆವರು ಸುರಿಸ್ಬೇಕು, ದುಡಿಬೇಕು, ಭೂಮಿ ತಾಯಿನ ನನಗೆ ಕೊಡಬೇಕು, ಅದನ್ನು ನಾವು ಊಟ ಮಾಡಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಇಟ್ಕೊಂಡಾನೆ ಅಷ್ಟೇ ರೀ. ಓಕೆ ಸರ್. ಇದು ಒಂದು ಅರ್ಧ ಎಕರೆದಷ್ಟೇ ಸದಕ ಹಾಕಿದ್ರು. ಸದಕ ಅಂದ್ರೆ ಗೋಧಿ ರೀ? ಅಂದ್ರೆ ಜವೆ ಗೋಧಿ. ಜವೆ ಗೋಧಿ ರೀ. ಏನು ಸಾಲು ಇಟ್ರಿ ಸರ್ ಅಂತರ? 18 ಇಂಚಿಗೆ ಒಂದೊಂದು ಸಾಲದವ್ರು. ಎಷ್ಟು ದಿನದ ಬೆಳೆ ಸರ್ ಇದು? ಇದು 3 ತಿಂಗಳ ಅವಧಿದ ಬೆಳೆ ರೀ. ಈಗ ಹಾಕಿ ಒಂದು 15-20 ದಿವಸ ಆಯ್ತು ರೀ. 15-20 ದಿವಸ ರೀ. ಭಾಳ ಚಂದ ಬಂದದ ಸರ್. ಎಷ್ಟು ನೀರು ಕೊಡ್ಬೇಕಾತ್ರಿ ಇದಕ್ಕೆ? ಇದಕ್ಕೊಂದು 4ರಿಂದ 5 ನೀರು ಕೊಡ್ಬೇಕು. ನಮ್ಮ ದನಕರುಗಳ ಸಲುವಾಗಿ ನಮ್ಮ ಸ್ವಂತ ಹೊಲದಾಗ ಬೆಳೆದಂಥ ಮೆಕ್ಕೆಜೋಳದ ಕಣಿಕೆಯನ್ನು ನಮ್ಮ ಒಣ ಮೇವಿನ ಸಲುವಾಗಿ ಸಂಗ್ರಹ ಮಾಡಿದ್ದೇವೆ. ನಮ್ಮ ದನಕರುಗಳ ಸಲುವಾಗಿ ಉಪಯೋಗ ಮಾಡೋ ಸಲುವಾಗಿ ಏನು ಒಳಗೇನು ಕೆಡೋದಿಲ್ಲ, ಅಗ್ದಿ ಶುದ್ಧ ಇರ್ತೈತಿ, ಮಾಡಬಹುದು. ಸರ್ ಇದಕ್ಕೆ ಏನಂತೀರಿ ನಿಮ್ಮ ಕಡೆಗೆ? ಕಣಕಿ, ಇದು ಗೊಂಜಾಳ ಕಣಕಿ ಗೂಡು ಅಂತಾರೆ. ಗೂಡು ನಮ್ಮ ಕಡೆ ಜೋಳದ ಕಣಕಿಗೆ ಬಣಿವೆ ಅಂತೀವಿ. ಬಣಿವೆ ಅಂತಾರೆ. ಬಣಿವೆ ಅಂತಾರ್ರಿ. ಜೋಳ ಕಣಕಿ ಅಷ್ಟೇ ಬಣಿವೆ. ಕಣಕಿ ಗೊಂಜಾಳ ಕಣಕಿದು ಗೂಡು ಅಂತಾರೆ. ಬಾರಿ ಚಂದ ಜೋಡಿಸಿರಿ ಸರ್. ನೀರು ಬಿದ್ದರೂ ಜಾರಿ ಹೋಗತ್ತಾರ. ಜಾರಿ ಹೋಗ್ತದ್ರಿ. ಒಳಗೆ ಕಣಕಿ ಮಾತ್ರ ಅಗ್ದಿ ಶುದ್ಧವಾಗಿ ಇರ್ತೈತಿ, ಏನು ಕೆಡೋದಿಲ್ಲ, ಇದಾಗೋದಿಲ್ಲ ರೀ. ಇದು ಎಷ್ಟು ದಿನ ಹೋಗ್ತದ್ರಿ ಇದು ನಿಮ್ಮ ದನಗಳಿಗೆ? ಇದು 1 ವರ್ಷ ತನಕ ಹಾಕಿ. 1 ವರ್ಷ ತನಕ ಆಗ್ತದ್ರಿ. ಓಕೆ ಸರ್. ಸರ್ ಕಡ್ಲಿ ಎಷ್ಟು ಎಕರೆ ಆದ್ರಿ ಸರ್? ಒಂದು 1.5 ಎಕರೆ ಐತ್ರಿ. ಯಾವ ವೆರೈಟಿ ಆದ್ರಿ ಕಡ್ಲಿ? ಅಣ್ಣಿಗೇರಿ ಅಂತ ಹೇಳ್ರಿ. ಓಹೋ, ಅಣ್ಣಿಗೇರಿ ತಳಿ ರೀ. ಏನು ಸಾಲು ಮಾಡ್ಕೊಂಡ್ರಿ ಇದು? ಇದಕ್ಕೆ ಟ್ರ್ಯಾಕ್ಟರ್ ಕೂರ್ಗಿಲೆ ಬಿಚ್ಚದ್ರಿ. ಟ್ರ್ಯಾಕ್ಟರ್ ಕೂರ್ಗಿ. ಅದ ಬೀಜ ಹಾಕೋತೈತಿ, ಅದ ಗೊಬ್ಬರ ಹಾಕೋತೈತಿ, ಅದ ಪಾಟು ಮಾಡಿಬಿಡ್ತದೆ. ಹೌದು ಹೌದು ರೀ. ಈಗ
ಎಷ್ಟು ನೀರು ಕೊಡ್ತೀರಿ ಸರ್ ಇದಕ್ಕೆ ಕಡ್ಲಿಗೆ? ಇದಕ್ಕೂ ಕೊಟ್ಟರೆ ಒಂದು 2 ಅಥವಾ 3 ನೀರು. 2-3 ನೀರು ಕಡೆಯಕ್ಕೆ ಆಗ್ತದೆ. ಏನು ಇಳುವರಿ ಬರ್ತಾವೆ ಸರ್ ನಿಮ್ಮ ಕಡೆಗೆ? ಇದು ಬಂದ್ರೆ ಅದೆಲ್ಲ ಒಂದು ಎಕರೆಗೆ ಒಂದು 10-12 ಕ್ವಿಂಟಲ್ ಬರ್ತದೆ ರೀ. ಕಡ್ಲೆ ಅಲ್ದೆ ಮತ್ತೇನೇನಾದ್ರಿ? ಅಜ್ಗಡೆ ಸನ್ಫ್ಲವರ್ ಅಟ್ ಹಾಕಿದ್ರು, ಸೂರ್ಯಕಾಂತಿನ ಸೂರ್ಯಕಾಂತಿ ಹಾಕಿದ್ರು. ಈ ಪ್ಲಾಟ್ನಾಗ ಒಂದು 1.5 ಎಕರೆದಷ್ಟು ಸೂರ್ಯಕಾಂತಿ ಬಿತ್ತಿದ್ರು. ಸ್ವಲ್ಪ ಒತ್ತಾಗಿ ಅಂದಂಗೆ ಕಾಣ್ತದ್ರಿ, ಕಾಳು ಒತ್ತು ಬಿದ್ದಂಗೆ ಕಾಣ್ತಾವ್ರಿ. ಇವ ಸ್ವಲ್ಪ ದಟ್ಟಾಗ್ಯಾವ್ರಿ, ದಟ್ಟಾಗ್ಯದ. ಬೀಜ ಹಾಕೋದು ದಟ್ಟಾಗಿದ್ರಿ. ಹೊಲನು ಜಮೀನು ಅದು ಫಲವತ್ತತೆ ಹೆಚ್ಚಾಕ ಸೂರ್ಯಕಾಂತಿ ಹಾಕೋದ್ರಿಂದ ಭೂಮಿ ಫಲವತ್ತ ಆಗ್ತದೆ. ಫಲವತ್ತತೆ. ಓಕೆ ಸರ್. ನಾನು ನಿವೃತ್ತಿ ಹೊಂದಿದ ನಂತರ ಹಾಂ ಸರ್, ಸಂಬಳ ಪೆನ್ಷನ್ ನಿವೃತ್ತಿ ವೇತನ ಬರ್ಬೋದು ಬಿಡ್ಬೋದು ಆ ಮತ್ತು ಬೇರೆ. ಆದ್ರೆ ಹಿರಿಯರು ಅಂದ್ರೆ ನಮ್ಮ ತಂದೆ ತಾಯಿ ಕಷ್ಟಪಟ್ಟ ಉಳಿಸಿದಂಥ ಜಮೀನಿದು. ಸರ್, ಆ ಜಮೀನೊಳಗೆ ನಮ್ಮ ತಂದೆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವರು ಕೂಡ ಶಿಕ್ಷಕರು, ನಮ್ಮ ತಂದೆಯವರು ಕೂಡ ಶಿಕ್ಷಕರು. ಆದರೂ ಕೂಡ ಈಗ ಅವ್ರ ಆತ್ಮಕ್ಕೆ ಶಾಂತಿ ಅವರು ಇವತ್ತಿನ ದಿವಸ ಇಲ್ಲ ಅಂದರೂ ಕೂಡ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವ್ರು ಕಷ್ಟಪಟ್ಟಂಥ ಜಮೀನಲ್ಲಿ ನಾವು ಉಳುಮೆ ಮಾಡಿಕೊಂಡು ಸಾಗುವಳಿ ಮಾಡಿಕೊಂಡು ತಕ್ಕ ಪ್ರತಿಫಲ ಬರಲಿ ಕಡಿಮೆ ಬರಲಿ ಹೆಚ್ಚು ಬರಲಿ ಅದ್ರ ಬಗ್ಗೆ ಲಕ್ಷ್ಯ ವಹಿಸಿಲ್ಲ. ಆದ್ರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಮಾತ್ರ ಸಾಕಷ್ಟು ಫಲಕಾರಿ ಆರೋಗ್ಯದಿಂದ ಅದೀವಿ ನಾವು. ಆರೋಗ್ಯ ಸುಧಾರಣೆ ಆಗೈತಿ, BP ಇಲ್ಲ, ಶುಗರ್ ಇಲ್ಲ, ಆಮೇಲೆ ಮೊಳಕಾಲ, ಆಮೇಲೆ ಸೊಂಟ ನೋವು ಅಂಥದ್ದು ಯಾವುದೂ ಇಲ್ಲ. ತಕ್ಕ ಮಟ್ಟಿಗೆ ದನ ಕರುಗಳಂತೆಲ್ಲ ಮೇವು ಮಾಡೋದು ಅದು ಇದು ಅದನ್ನು ನಾವು ಸ್ವಂತ ಆದರೂ ಮಾಡ್ತೀವಿ. ಅದಕ್ಕೂ ಕೂಡ ಆಳುಗಳನ್ನು ಹಚ್ಚೋದಿಲ್ಲ, ಸ್ವಂತ ಮಾಡ್ತೀವಿ. ಆಮೇಲೆ ಅದರಿಂದ ನನಗೊಂದು ತೃಪ್ತಿ ಐತಿ. ಆರೋಗ್ಯ ಒಂದು ಸಂಪಾದನೆ ಮಾಡ್ಕೊಂಡಿದ್ದಿಲ್ಲ, ಅದು ಭಾಳ ಮಹತ್ವ. ಈಗ ಮನ್ಯಾಗಿದ್ದಿದ್ರಿ? ಮನ್ಯಾಗಿದ್ರೆ ರೀ ಬೆಳ್ತಕ್ಕ TV ನೋಡೋದು, ನಿದ್ರೆ ಅಂತೂ ಮಾಡೋಂಗಿಲ್ಲ. ಆಮೇಲೆ ಹೆಚ್ಚಾನ ಅಂದರೆ ನಿದ್ರೆ ಬೇಸರ ಬರ್ತಂದ್ರೆ ಚಹಾ ಮಾಡ್ಕೊಂಡು 1 ಗಂಟೆ 2 ಗಂಟೆಗೆ ರಾತ್ರಿ ಚಹಾ ಮಾಡ್ಕೊಂಡು ಕುಡಿದು ಒಟ್ಟು ಹೊಳ್ಳಾಡೋದು. ಬೆಳಗ್ಗೆ ಮುಂಜಾನೆ 3-4 ಗಂಟೆಗೆ ಒಂದು 2-3 ಕಿಲೋಮೀಟರ್ದಷ್ಟು ವಾಕಿಂಗ್ ಮಾಡೋದು. ಶುಗರ ಹೆಚ್ಚಾಗಿತ್ತು, 420 ತನಕ ಶುಗರ್ ಇತ್ತು. ಇಲ್ಲಿ ಹೊಲಕ್ಕೆ ಬಂದ ನಂತರ ಅದೆಲ್ಲ ಕಂಟ್ರೋಲ್ ಆಗಿದೆ. ಈಗ ಎಲ್ಲ ಸರ್ ಎಲ್ಲ ಥರದ ವ್ಯಾಯಾಮನೂ ಇಲ್ಲಿ ಆಗ್ತದೆ. ಒಳ್ಳೆ ಗಾಳಿ ಸಿಗ್ತದ, ಒಳ್ಳೆ ವಾತಾವರಣ ಇರ್ತದ, ಒಳ್ಳೆ ವಾತಾವರಣ ಐತಿ. ಗಾಳಿ ಬೆಳಕು ನಮ್ಮ ಆರೋಗ್ಯಕ್ಕೆ ಏನು ಬೇಕಾದಲ್ಲ ಎಲ್ಲ ಸಕಲ ಸೌಲಭ್ಯಗಳೆಲ್ಲ ಇಲ್ಲಿ ಸಿಗ್ತಾವೆ. ಆಮೇಲೆ ಅದರ ಜೊತೆಗೆ ಬೆವರು ಸುರಿಸುವಂಥ ದನಕರುಗಳದ ವ್ಯವಸ್ಥೆ ಆಗಲಿ ಇದಾಗಲಿ ಹೊರಮನೆಯಾಗ ಆಳುಗಳನ್ನ ಹಚ್ಚಿದ್ರು ಕೂಡ ನಾವು ಸ್ವಂತ ಪರಿಶ್ರಮ ಪಡ್ತೀವಿ. ಈಗ ಶುಗರ್ ಅಂತೆಲ್ಲ 0 ಆಗೈತಿ. ಅಂಥದ್ರೊಳಗೆ ಏನೋ ಕಂಟ್ರೋಲ್ ಬಂದುಬಿಟ್ಟಿದೆ. ಆರೋಗ್ಯದಿಂದ ಯಾವುದೇ ಥರದ ತೊಂದರೆ ಅಂತೂ ಇಲ್ಲ. ಕೃಷಿ ಮಾಡೋದ್ರಿಂದ ನೆಮ್ಮದಿ ಆದ್ರೆ ನಿಮ್ಗೆ ನೆಮ್ಮದಿ ಆಗೈತಿ. ಅಲ್ಲಿ ನೌಕರಿ ಮಾಡೋದ್ನಾಗ ಅಲ್ಲಿ ನಿವೃತ್ತಿ ಹೊಂದಿದ ಮೇಲೆ ಅಲ್ಲೇ ಒಂದು 2-3 ವರ್ಷ ಇದ್ದೀವಿ ರೀ. ಗೋಕಾರ ನಮ್ಮ ಮನೆ ಇತ್ತು. ಮಕ್ಕಳನ್ನೆಲ್ಲ ಅಲ್ಲಿ ಬಿಟ್ಟು ನಾವು ಅಷ್ಟೇ ದಂಪತಿಗಳು ಅಷ್ಟೇ ಇಲ್ಲಿ ಹೊಲಕ್ಕೆ ಬಂದೀವಿ. ಇಲ್ಲೇ ಪರಿಶ್ರಮ ಪಡೆದು ಇಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು, ಕಷ್ಟಪಡಬೇಕು, ಬೆವರು ಸುರಿಸ್ಬೇಕು. ಭೂಮಿ ತಾಯಿ ಎಷ್ಟು ಫಲ ಕೊಡ್ತಾಳೆ ಅಷ್ಟನ್ನ ಅನುಭವಿಸ್ಬೇಕು. ಆದರೆ ನಮ್ಮ ಪ್ರಯತ್ನ ಮಾತ್ರ ಬಿಡೋಂಗಿಲ್ಲ. ಶಾರೀರಿಕ ಪರಿಶ್ರಮನ ಪಡೆದು ಆಮೇಲೆ ಆರೋಗ್ಯ ದೃಷ್ಟಿಯಿಂದ ಸುಧಾರಣೆ ಆಗೈತಿ, ಎಲ್ಲ ಆಗೈತಿ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿಗಳಾಗಿದ್ದಾಗ ಅವ್ರು ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಒಂದು ಇದನ್ನು ಹೇಳಿದರು, ಉಕ್ತಿಯನ್ನು ಹೇಳಿದರು. ಅದರ ಪ್ರಕಾರ ಆಮೇಲೆ ಟೀಚರ್ ಈಸ್ ದ ಬ್ಯಾಕ್ ಬೋನ್ ಆಫ್ ದಿ ನೇಷನ್ ಅಂತೂ ಅದು ಕೂಡ ಐತಿ. ಅಂದ್ರೆ ಮಕ್ಕಳನ್ನೆಲ್ಲ ಬೆಳೆಸೋದು, ಕಲಿಸೋದು, ಅವ್ರನ್ನ ಒಂದು ಸರಿಯಾದ ದಾರಿಗೆ ಹಚ್ಚೋದು ಅನ್ನೋ ಆ ಕರ್ತವ್ಯನೂ ನಾನು ಮಾಡಿದ್ದೀನಿ. ಈಗಿನ ಸಂದರ್ಭದಾಗ ಕೃಷಿಯನ್ನು ಅಗದಿ ಒಂದು ಆತ್ಮೀಯತೆಯಿಂದ ಹೃದಯಪೂರ್ವಕವಾಗಿ ನಾನು ಇದನ್ನು ಅಪ್ಪಿಕೊಂಡಿದ್ದೀನಿ. ಇದರೊಳಗೆ ಏನಾದರೂ ಸಾಧನೆ ಮಾಡಬೇಕು, ನಾವು ಜೀವಂತ ಇರುವವರೆಗೆ ಇಲ್ಲೇ ಕಷ್ಟಪಡಬೇಕು, ಇಲ್ಲೇ ಅನುಭವಿಸ್ಬೇಕು, ನಮ್ಮ ಸಮಾಜ ಹೊಂದತಕ್ಕ ಇದೇ ಜಮೀನ್ದಾಗ ಇರಬೇಕು ಅನ್ನುವಂಥ ಒಂದು ಆಸೆ ಮಣ್ಣಾಗಬೇಕಂತ. ಓಕೆ ಸರ್, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀರಿ. ನಿಮ್ಮ ಕಡೆಯಿಂದ ಇತರರಿಗೂ ಅನುಕೂಲ ಆಗಲಿ, ನಿಮ್ಮನ್ನು ನೋಡಿ ಬೇರೆಯವರು ಕೃಷಿ ಕಡೆಗೆ ಬರುವಂತಾಗಲಿ ಅಂತ ಹಾರೈಸುತ್ತಾ ನಮಸ್ಕಾರಗಳು ಸರ್.